ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಜುಲೈ 15 ಮತ್ತು 16, 2026ರ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆ ನೋಡೋದಾದ್ರೆ, ಮೊದಲನೇ ಪ್ರಶ್ನೆ, ಐಶಿ 2023-24 ವರದಿ ಪ್ರಕಾರ ಉನ್ನತ ಶಿಕ್ಷಣ CERನಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಕೇಳ್ತಾ ಇದೆ. ಸರಿಯಾದ ಉತ್ತರ ತಮಿಳುನಾಡು 52.3%. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಕರೆಂಟ್ ಅಫೇರ್ಸ್ ಏನು ಅಂದ್ರೆ ತಮಿಳುನಾಡು ಟಾಪ್ಸ್ ಇಂಡಿಯಾ ಇನ್ ಹೈಯರ್ ಎಜುಕೇಶನ್ ಗೇಡ್. ಸುದ್ದಿ ಏನಿದು, ಏನ್ ಕರೆಂಟ್ ಅಫೇರ್ಸ್ ಅಂತ ನೋಡೋದಾದ್ರೆ, ಐಶಿ 2023-24 ರಿಪೋರ್ಟ್ನ ಪ್ರಕಾರ ಮೀನ್ಸ್ ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್ ವರದಿ ಪ್ರಕಾರ ತಮಿಳುನಾಡು ಭಾರತದಲ್ಲಿ ಹೈಯರ್ ಎಜುಕೇಶನ್ ನಲ್ಲಿ ಅತಿ ಹೆಚ್ಚು ಗೇಡ್ ಅಂದ್ರೆ ಮೀನ್ಸ್ ಕ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಹೊಂದಿ ನಂಬರ್ 1 ಸ್ಥಾನಕ್ಕೆ ಉಳಿದುಕೊಂಡಿದೆ. ಗೇಡ್ ಅಂದ್ರೆ ಏನು ಅಂದ್ರೆ ಮೀನ್ಸ್ 18 ರಿಂದ 23 ವಯಸ್ಸಿನ ಜನಸಂಖ್ಯೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ದಾಖಲಾದ ಶೇಕಡಾವಾರು ಎಷ್ಟು ಅಂತ, ಹಂಗಂದ್ರೆ ಅದೇ ಗೇಡ್ ಅಂತ ಅರ್ಥ. ಇದು ಅಂಕಿಅಂಶ ಅಂತ ನೋಡೋದಾದ್ರೆ ಐಶಿ 2023-24 ಪ್ರಕಾರ ನೋಡೋದಾದ್ರೆ ತಮಿಳುನಾಡುದು ಗೇಡ್ ಪರ್ಸೆಂಟ್ 52.3%. ದೇಶದಲ್ಲಿ ಅತಿ ಹೆಚ್ಚು ಮೊದಲ ಬಾರಿಗೆ 50% ದಾಟಿದೆ. ಹಿಂದಿನ ವರ್ಷಕ್ಕಿಂತ 3.2% ಹೆಚ್ಚಳವಾಗಿದೆ. ಇನ್ನು ನ್ಯಾಷನಲ್ ಆವರೇಜ್ ಗೇಡ್ ಪರ್ಸೆಂಟ್ ಅಂತ ನೋಡೋದಾದ್ರೆ 28.4%. ಕೇವಲ ವರದಿಯಲ್ಲಿ 28.3% ಅಂತ ವರದಿ ಇರೋದು. ಇನ್ನು ತಮಿಳುನಾಡಿನಲ್ಲಿ 18 ರಿಂದ 23 ವಯಸ್ಸಿನ 68.4 ಲಕ್ಷ ಯುವಕರಲ್ಲಿ 35.8 ಲಕ್ಷ ಜನ ಉನ್ನತ ಶಿಕ್ಷಣಕ್ಕೆ ಇದ್ದಾರೆ. ಅಂದ್ರೆ ಅದ್ರ ಫಲಿತದಲ್ಲಿ ಇದ್ದಾರೆ ಇನ್ನು ಹುಡುಗರು ಯುವಕರಲ್ಲಿ. ಇನ್ನು ಹುಡುಗಿಯರು ಅಂತ ಬಂದ್ರೆ ಹುಡುಗಿಯರು ಗೇಡ್ ಪರ್ಸೆಂಟ್ 53.1%, ಹುಡುಗರದು ಪರ್ಸೆಂಟ್ 51.6%. ಹುಡುಗಿಯರಿಗಿಂತ ಮುಂದೆ ಇದ್ದಾರೆ, ಹುಡುಗಿಯರೇ ಮುಂದೆ ಇದೆ. ಇನ್ನು ಎರಡನೇ ಸ್ಥಾನ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಕೇರಳ, ಹಿಮಾಚಲ ಪ್ರದೇಶದ ನಂತರ ಸ್ಥಾನದಲ್ಲಿದೆ. ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ತಮಿಳುನಾಡಲ್ಲಿ ನೋಡಿದ್ರೆ ತಮಿಳುನಾಡು ಥರ್ಡ್ ಹೈಯೆಸ್ಟ್ ಎನ್ರೋಲ್ಮೆಂಟ್ 33.09 ಲಕ್ಷ ವಿದ್ಯಾರ್ಥಿಗಳು ಎನ್ರೋಲ್ಮೆಂಟ್ ಆಗಿದ್ದಾರೆ. ಮೊದಲನೇ ಸ್ಥಾನ ಉತ್ತರ ಪ್ರದೇಶ 69.73 ಲಕ್ಷ. ಎರಡನೇ ಸ್ಥಾನ ಮಹಾರಾಷ್ಟ್ರ 45.78 ಲಕ್ಷ. ಇನ್ನು ಆಶೀಸ್ ಬಗ್ಗೆ ನಾವು ನೋಡೋದಾದ್ರೆ ಇದು ಫುಲ್ ಫಾರ್ಮ್ ಏನು, ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್. ಇದನ್ನು ನಡೆಸಿದವರು ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಗವರ್ಮೆಂಟ್ ಆಫ್ ಇಂಡಿಯಾ. ಪ್ರತಿ ವರ್ಷ ಇದ್ರ ಬಗ್ಗೆ ಬಿಡುಗಡೆ ಮಾಡ್ತಾರೆ. ಪ್ರಶ್ನೆ 2, ಉಡಾನ್ ಯೋಜನೆಯಡಿ ಹೊಸ ವಿಮಾನ ನಿಲ್ದಾಣ ಪಡೆಯಲಿರುವ ಶ್ರೀಕಾಕುಲಂ ಜಿಲ್ಲೆ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಏನು ಕರೆಂಟ್ ಅಫೇರ್ಸ್ ಇದ್ರ ಬಗ್ಗೆ ಅಂತ ನೋಡೋದಾದ್ರೆ, ಶ್ರೀಕಾಕುಲಂ ಟು ಗೆಟ್ ನ್ಯೂ ಏರ್ಪೋರ್ಟ್ ಅಂಡರ್ ಉಡಾನ್ ಸ್ಕೀಮ್. ಏನಿದು ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಜಿಲ್ಲೆಗೆ ಉಡಾನ್ ಫುಲ್ ಫಾರ್ಮ್ ಏನೇನು, ಉದಯ ದೇಶ್ ಕಾ ಆಮ್ ನಾಗರಿಕ್ ಯೋಜನೆಯಡಿಯಲ್ಲಿ ಹೊಸ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಬರಲಿದೆ. ಇದು ಸ್ಥಳ ಅಂತ ನೋಡೋದಾದ್ರೆ ಯಾವ ರಾಜ್ಯದಲ್ಲಿ ಶ್ರೀಕಾಕುಲಂ ಇರೋದು ಅಂದ್ರೆ ಆಂಧ್ರ ಪ್ರದೇಶ, ಜಿಲ್ಲೆ ಶ್ರೀಕಾಕುಲಂ. APಯ ನಂತರ ಉತ್ತರ ಜಿಲ್ಲೆಯಲ್ಲಿದೆ. ಪ್ರಸ್ತಾಪವಿದ್ದ ಸ್ಥಳ ಮಂಡಾಸ ಮಂಡಲ ಉಡಾನಂ ರೀಜನ್. ಇನ್ನೊಂದು ಪ್ರಸ್ತಾವನೆ ಪಾಲಸನಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್ 1261 ಎಕರೆಯಲ್ಲಿದೆ. ಇದು AI ಸರ್ವೆ ಪ್ರಕಾರ ಮಂದಾಸ ಮತ್ತು ವಾಜ್ರಾಪುಕೋಟುರಂ ಮಂಡಲ ನಡುವೆ 1383 ಎಕರೆಯಲ್ಲಿ ಇದು ಸರ್ವೆ ಮಾಡ್ತಾ ಇದ್ದಾರೆ. ಇನ್ನು ಉಡಾನ್ ಯೋಜನೆ ಬಗ್ಗೆ ನೋಡೋದಾದ್ರೆ ಪೂರ್ಣ ಹೆಸರು ಉದಯ್ ದೇಶ್ ಕಾ ಆಮ್ ನಾಗರಿಕ್ ಸ್ಕೀಮ್ ಅಂತ ಫುಲ್ ಫಾರ್ಮ್. ಇನ್ನು ಇದ್ರ ಉದ್ದೇಶ ಸಣ್ಣ ನಾಗರಿಕಗಳಿಗೆ ವಿಮಾನ ಸಂಪರ್ಕ. ಸಚಿವಾಲಯ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಅನುಷ್ಠಾನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇನ್ನು ಮಾಡಿಫೈಡ್ ಉಡಾನ್ ಸ್ಕೀಮ್ 2023 ಲೇಟೆಸ್ಟ್ ನ್ಯೂಸ್ ಏನು ಅಂದ್ರೆ ಕ್ಯಾಬಿನೆಟ್ ಅಂಗೀಕಾರ ಆಗಿರೋದು 25 ಮಾರ್ಚ್ 2023. ಔಟ್ಲೇ ಕ್ರೋರ್ ಎಷ್ಟು ಅಂತಂದ್ರೆ 28,840 ಕ್ರೋರ್ಸ್ನಿಂದ 29,000 ಕ್ರೋರ್ಸ್ ವರೆಗೆ ಇದು ಇದೆ. ಇನ್ನು ಗುರಿ 2026-2033ರಲ್ಲಿ
ಹೊಸ ವಿಮಾನ ನಿಲ್ದಾಣಗಳು ಆಗಿರುತ್ತೆ. ಇನ್ನು ವಿಸಿಬಿಲಿಟಿ ಗ್ಯಾಪ್ ಫಂಡಿಂಗ್ ಮೂಲಕ ಬೆಂಬಲ ಕೂಡ ಇದಕ್ಕೆ ಇದೆ. ಇನ್ನು ಶ್ರೀಕಾಕುಳಂ ಏರ್ಪೋರ್ಟ್ ಒಪ್ಪಂದದ ಬಗ್ಗೆ ನೋಡೋದಾದ್ರೆ ಇದು 15 ನವೆಂಬರ್ 2025ರಂದು ಎಐ ಮತ್ತು ಆಂಧ್ರಪ್ರದೇಶ್ ಏರ್ಪೋರ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಡುವೆ ಇದು ಅಗ್ರಿಮೆಂಟ್ ಆಗಿರೋದು, ಎಂಒಯು ಆಗಿರೋದು. ಇದು ಮಾದರಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಆಗಿ ಹೊಸದಾಗಿ ಜಾಗದಲ್ಲಿ ಕಟ್ಟುವುದು. ಮುಂದಿನ ಪ್ರಶ್ನೆ, ಎಲ್ಒಎ ಲೆಟರ್ ಆಫ್ ಆಥರೈಸೇಷನ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಎಲ್ಒಎ ನ ಮಾನ್ಯತಾ ಅವಧಿ 3 ವರ್ಷ. ಇದರ ಅವಧಿ ಎಷ್ಟು ಇಯರ್ಸ್ ಇದು ಇರೋದು ಅಂದ್ರೆ 3 ವರ್ಷ ಎಲ್ಒಎಗೆ. ಇನ್ನು ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ ಇಂಡಿಯಾ ಇಂಟ್ರೊಡ್ಯೂಸಸ್ ಎಲ್ಒಎ ರಿಜಿಮ್ ಟು ಬೂಸ್ಟ್ ಸಸ್ಟೈನಬಲ್ ಸೀ ಫಿಶಿಂಗ್. ಇದು ಕರೆಂಟ್ ಅಫೇರ್ಸ್. ಏನಿದು ಅಂತ ನೋಡೋದ ಫಸ್ಟ್ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್. ಎಲ್ಒಎ ಅಂದ್ರೇನು? ಲೆಟರ್ ಆಫ್ ಆಥರೈಸೇಷನ್. ಪೂರ್ಣ ಹೆಸರು ಗೈಡ್ಲೈನ್ಸ್ ಫಾರ್ ಸಸ್ಟೈನಬಲ್ ಹಾರ್ನೆಸ್ಸಿಂಗ್ ಆಫ್ ಫಿಶಿಂಗ್ ಇನ್ ದ ಹೈ ಸೀಸ್ ಬೈ ಇಂಡಿಯನ್ ಫ್ಲಾಗ್ಡ್ ಫಿಶಿಂಗ್ ವೆಸಲ್ಸ್ 2025. ಇದು ಸಚಿವಾಲಯ ಯಾವ ಸಚಿವಾಲಯದಲ್ಲಿ ಬೆಳೆಯುತ್ತೆ ಅಂದ್ರೆ ಮೀನುಗಾರಿಕೆ, ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ. ಘೋಷಣೆ ಕೇಂದ್ರ ಬಜೆಟ್ 2025-26ರಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. ಇನ್ನು ಉದ್ಘಾಟನೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದ ಚಾಲನೆ ಇದಾಗಿದೆ. ಇದನ್ನು ಯಾಕೆ ತಂದ್ರು ಅಂತ ನೋಡಿದ್ರೆ ಭಾರತದ ಕರಾವಳಿ 8,118 ಕಿಲೋಮೀಟರ್ ಇರೋದ್ರಿಂದ 20 ಲಕ್ಷ ಚದರ ಕಿಲೋಮೀಟರ್ ಸಾಮರ್ಥ್ಯ 53.1 ಲಕ್ಷ ಟನ್. ಆದರೆ ಸದ್ಯದ ಉತ್ಪಾದನೆ ಕೇವಲ 43.15 ಲಕ್ಷ ಟನ್ ಇರೋದ್ರಿಂದ ಇದನ್ನ ಎಲ್ಒಎ ಸಿಸ್ಟಮ್ನ ತಂದಿರೋದು. ಇನ್ನು ಹೆಚ್ಚಿನ ಸಮುದ್ರದಲ್ಲಿ ಯುರೋಪ್, ಚೀನಾ ಹಡಗುಗಳು ಮೀನುಗಾರಿಕೆ ಮಾಡುತ್ತಿವೆ. ಭಾರತದ ಪಾಲು ಇಲ್ಲ. ತಮಿಳುನಾಡಲ್ಲಿ ಮತ್ತು ಕೇರಳ ನುರಿತ ಮೀನುಗಾರರು ಇರಾನ್, ಒಮನ್ ದೇಶಗಳಿಗೆ ಹೋಗುವುದು ತಡೆಯಲು ಬ್ಲೂ ಎಕಾನಮಿ ಬಲಪಡಿಸುವುದು, ನೀಲಿ ಆರ್ಥಿಕತೆನ ಬಲಪಡಿಸುವುದು. ಮತ್ತೆ ಮುಖ್ಯ ನಿಯಮ ಏನು ಅಂದ್ರೆ ಭಾರತೀಯ ಧ್ವಜದ ಯಾವುದೇ ಹಡಗು ಎಲ್ಒಎ ಇಲ್ಲದೆ ಹೈ ಸೀಸ್ ನಲ್ಲಿ ಮೀನುಗಾರಿಕೆ ಮಾಡುವಂತಿಲ್ಲ. ಎಲ್ಒಎ ಮಾನ್ಯತೆ 3 ವರ್ಷ. ಐಯುಒ ಮೀನುಗಾರಿಕೆ ನಿಷೇಧವಾಗಿರುತ್ತೆ. ಇನ್ನ ಇದ್ರ ಸುದ್ದಿ ಏನು, ಯಾಕೆ ಇದು ಪ್ರಚಲಿತ ಘಟನೆಯಲ್ಲಿ ಬಂತು ಅಂದ್ರೆ ಭಾರತ ಸರ್ಕಾರವು ಆಳ ಸಮುದ್ರ ಮತ್ತು ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಯನ್ನು ಉತ್ತೇಜಿಸಲು ಪದ್ಧತಿಯನ್ನು ಜಾರಿಗೆ ತಂದಿದೆ. ಇನ್ನು ಪ್ರಶ್ನೆ 4, ಜಿಎಸ್ಐ ಇತ್ತೀಚೆಗೆ ಕರ್ನಾಟಕದ ಯಾವ ತಾಲೂಕಿನಲ್ಲಿ ಥೋರಿಯಂ ನಿಕ್ಷೇಪವನ್ನು ಪತ್ತೆ ಮಾಡಿದೆ ಅಂತ ಹೇಳ್ತಿದೆ. ಯಾವ ತಾಲೂಕಿನಲ್ಲಿ ಪತ್ತೆ ಮಾಡಿದೆ ಅಂತ ನೋಡೋದಾದ್ರೆ ಸರಿಯಾದ ಉತ್ತರ ಗುಂಡ್ಲುಪೇಟೆ ತಾಲೂಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಜಿಎಸ್ಐ ಡಿಸ್ಕವರ್ಸ್ ಥೋರಿಯಂ ಡೆಪಾಸಿಟ್ ಇನ್ ಕರ್ನಾಟಕ ಗುಂಡ್ಲುಪೇಟೆ ತಾಲೂಕು. ಇದ್ರ ಸುದ್ದಿ ಏನು ಅಂತ ನೋಡೋದಾದ್ರೆ ಜಿಎಸ್ಐ ಏನಿದು? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಭಾರತೀಯ ಭೂವಿಜ್ಞಾನಿಕ ಸಮೀಕ್ಷೆಯು 9 ಜುಲೈ 2023ರಂದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕೂತನೂರು ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಥೋರಿಯಂ ನಿಕ್ಷೇಪಣೆಯನ್ನು ಪತ್ತೆ ಹಚ್ಚಿದೆ. ಇದಕ್ಕೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದು. ಎಲ್ಲಿ? ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೂತನೂರು ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಥೋರಿಯಂ ಫೈಂಡ್ ಔಟ್ ಆಗಿದೆ. ಯಾವ ರಾಜ್ಯ ಇದು? ಇನ್ನೊಂದ್ಸತಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ, ಜಿಲ್ಲೆ ಚಾಮರಾಜನಗರ ತಾಲೂಕು, ಗುಂಡ್ಲುಪೇಟೆ ಗ್ರಾಮ, ಕೂತನೂರು. ವಿಸ್ತರಣೆ ಎಷ್ಟಿರೋದು ಅಂದ್ರೆ ಸುಮಾರು 700 ಎಕರೆಯಲ್ಲಿ ಹರಡಿದೆ. 20 ಎಕರೆ ಕೋರ್ ಏರಿಯಾ ಎಂದು ಗುರುತಿಸಿ ಉತ್ಪನ್ನ ಮತ್ತು ಹರಾಜಿಗೆ ಸಿದ್ಧತೆಯಾಗಿದೆ. ಇನ್ನು ಜಿಎಸ್ಐ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಯಾಗಿರೋದು 1859ರಲ್ಲಿ ಸ್ಥಾಪನೆಯಾಗಿದೆ. ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾದಲ್ಲಿದೆ. ಇದು ಯಾವ ಅಂಡರಲ್ಲಿ ಬರುತ್ತೆ ಅಂದ್ರೆ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಅಂದ್ರೆ ಗಣಿ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕೆಲಸ ವೈಜ್ಞಾನಿಕ ನಕ್ಷೆ, ಖನಿಜ ಪರಿಶೋಧನೆ. ಇನ್ನು ಥೋರಿಯಂ ಬಗ್ಗೆ ನೋಡೋದಾದ್ರೆ ಥೋರಿಯಂದು ಆಟೋಮಿಕ್ ನಂಬರ್ 90 ಆಗಿರುತ್ತೆ. ಇನ್ನು ಸಿಂಬಲ್ TH. ಇದ್ರ ವರ್ಗ ಆಂಟಿನೈಡ್ ಸೀರೀಸ್. ಸ್ವಾಭಾವಿಕವಾಗಿ ದೊರೆಯುವ ವಿಕಿರಣಶೀಲ ಲೋಹವಾಗಿರುತ್ತೆ. ಇದು ನೇರವಾಗಿ ಇಂಧನವಲ್ಲ, ಆದರೆ ಫರ್ಟಿಲಿಟಿ ಮೆಟೀರಿಯಲ್ ರಿಯಾಕ್ಟರ್ನಲ್ಲಿ ಯುರೇನಿಯಂ-233 ಆಗಿ ಪರಿವರ್ತನೆಯಾಗುತ್ತದೆ. ಇದನ್ನು ಥೋರಿಯಂ ಫ್ಯೂಯಲ್ ಸೈಕಲ್ ಎನ್ನುತ್ತಾರೆ.
ಇದ್ರ ಮೂಲ ಖನಿಜ ಬಂದು ಮೊನಸೈಟ್ ಮೊನಸೈಟ್ ಇದು ರೇರ್ ಅರ್ತ್ ಮಿನರಲ್. ಥೋರಿಯಂ ಮತ್ತು ಯುರೇನಿಯಂ ಹೊಂದಿರುತ್ತದೆ ಇದು. ಭಾರತದಲ್ಲಿ ಥೋರಿಯಂ ಏನೇನು ನೋಡೋದಾದ್ರೆ ವಿಶ್ವದ ಅತಿ ದೊಡ್ಡ ಥೋರಿಯಂ ನಿಕ್ಷೇಪಕ ಭಾರತದಲ್ಲಿ ಸುಮಾರು 25% ವಿಶ್ವದ ನಿಕ್ಷೇಪವಿದೆ. ಪ್ರಮುಖವಾಗಿ ಕರಾವಳಿ ಮರಳಿನಲ್ಲಿ ಕೇರಳ, ತಮಿಳುನಾಡು, ಒಡಿಶಾ ಕರಾವಳಿ ಮೊನಟೈಸೈಟ್ ಮರಳು ಮತ್ತು ಇದು ಗುಂಡ್ಲುಪೇಟೆ ಒಳನಾಡಿನಲ್ಲಿ ಸಿಕ್ಕಿಬರುವ ವಿಶೇಷವಾಗಿದೆ. ಇನ್ನು ಇದು ಮಹತ್ವ ಅಂತ ನೋಡೋದಾದ್ರೆ ಭಾರತದ 3 ಹಂತದ ಅಣು ಕಾರ್ಯಕ್ರಮದ 3ನೇ ಹಂತ ಥೋರಿಯಂ ಆಧಾರಿತ ಇಂಧನ ಭದ್ರತೆ ಮತ್ತು ಸ್ಟ್ರಾಟಜಿಕ್ ಮಿನರಲ್ಸ್. ಈ ಹಿಂದೆ ಚಿಕ್ಕಮತಾಯಿ ಬೆಟ್ಟಗಳನ್ನು ಸಿಎಸ್ಐ ಸಮೀಕ್ಷೆ ನಡೆಸಿತ್ತು. ಇನ್ನು ಪ್ರಶ್ನೆ 5, ಐಸಿಎಂಆರ್ನ ಮೊದಲ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಸೆಂಟರ್ ಎಲ್ಲಿ ಸ್ಥಾಪನೆಯಾಗುತ್ತದೆ? ಸರಿಯಾದ ಉತ್ತರ ಕೆಲಾಂಗ್, ಹಿಮಾಚಲ ಪ್ರದೇಶ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಸೆಂಟರ್ ಎಲ್ಲಿ ಸ್ಥಾಪನೆ ಆಗಿತ್ತು ಅಂದ್ರೆ ಕೆಲಾಂಗ್ನಲ್ಲಿ ಸ್ಥಾಪನೆ ಆಗಿದೆ. ಇನ್ನು ಐಸಿಆರ್ ಟು ಎಸ್ಟಾಬ್ಲಿಷ್ ಇಂಡಿಯಾಸ್ ಫಸ್ಟ್ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಸೆಂಟರ್ ಸುದ್ದಿ ಅಂತ ನೋಡೋದಾದ್ರೆ ಐಸಿಎಂಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಭಾರತದ ಮೊದಲ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಸೆಂಟರ್ ಸ್ಥಾಪಿಸುತ್ತಿದೆ. ಹೆಸರು ಐಸಿಎಂಆರ್ ಸೆಂಟರ್ ಫಾರ್ ಹೈ ಆಲ್ಟಿಟ್ಯೂಡ್ ಮೆಡಿಸಿನ್ ಅಂಡ್ ಪಬ್ಲಿಕ್ ಹೆಲ್ತ್ ರಿಸರ್ಚ್. ಇನ್ನು ಸ್ಥಳ ಕಿಲಾಂಗ್, ಲಾಹುಲ್ ಮತಿಸ್ ಅಂಡ್ ಸ್ಪಿಟಿ ಡಿಸ್ಟ್ರಿಕ್ಟ್, ಹಿಮಾಚಲ ಪ್ರದೇಶ್. ಕಿಲಾಂಗ್, ಲಾಹುಲ್, ಸ್ಪಿಟಿ ಜಿಲ್ಲೆ ಕೇಂದ್ರವಾಗಿರುತ್ತದೆ. ಇನ್ನು ಅಸ್ತಿತ್ವದಲ್ಲಿರುವ ಐಸಿಎಂಆರ್ ಫೀಲ್ಡ್ ಸ್ಟೇಷನ್ ಅನ್ನು ಅಪ್ಗ್ರೇಡ್ ಮಾಡಿ ಪೂರ್ಣ ಪ್ರಮಾಣ ಕೇಂದ್ರ ಮಾಡುತ್ತಿದೆ. ಇದ್ರ ಉದ್ಘಾಟನೆ ಮಾಡಿರೋದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಾಯ್ಡು ಅವರು 11 ಜುಲೈ 2023ರಂದು ಶಂಕುಸ್ಥಾಪನೆ ಮಾಡಲಿದ್ದಾರೆ. ಇನ್ನು ಉದ್ದೇಶ ಎತ್ತರದ ಪ್ರದೇಶದ ಆರೋಗ್ಯ ಸಮಸ್ಯೆಗಳ ಅಧ್ಯಯನ, ಕ್ಲೈಮೇಟ್ ರಿಸೈಲೆಂಟ್ ಹೆಲ್ತ್ ಕೇರ್, ಹವಾಮಾನ ಬದಲಾವಣೆ ಸಹಿಷ್ಣು ಆರೋಗ್ಯ ವ್ಯವಸ್ಥೆ, ಹಿಮಾಲಯ ಪ್ರದೇಶದ ಬುಡಕಟ್ಟು ಜನ ಆರೋಗ್ಯ ಸಂಶೋಧನೆ. ಇನ್ನು ಐಸಿಎಂಆರ್ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಯಾಗಿರೋದು 1911ರಲ್ಲಿ ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಆಗಿ 1949ರಲ್ಲಿ ಐಸಿಎಂಆರ್ ಎಂದು ಮರುನಾಮಕರಣವಾಗಿದೆ. ಭಾರತದ ಅಪೆಕ್ಸ್ ಬಯೋಮೆಡಿಕಲ್ ರಿಸರ್ಚ್ ಬಾಡಿ ಪ್ರಧಾನ ಕಚೇರಿ ನವದೆಹಲಿ. ಪ್ರಶ್ನೆ 6, ಗುಜರಾತ್ ಸರ್ಕಾರ ಜಾರಿಗೆ ತಂದ ಹೊಸ ಡೇಟಾ ಸೆಂಟರ್ ನೀತಿಯ ಹೆಸರು ಮತ್ತು ಹೂಡಿಕೆ ಗುರಿ ಏನು? ಸರಿಯಾದ ಉತ್ತರ ವಿಕಸಿತ ಗುಜರಾತ್ ಡೇಟಾ ಸೆಂಟರ್ ನೀತಿ 2026-29 6 ಲಕ್ಷ ಕೋಟಿ ರೂಪಾಯಿಗಳು. ಗುಜರಾತ್ ಲಾಂಚಸ್ ನ್ಯೂ ಡೇಟಾ ಸೆಂಟರ್ ಪಾಲಿಸಿ. ಸುದ್ದಿ ಏನು ಅಂತ ನೋಡೋದಾದ್ರೆ ಗುಜರಾತ್ ಸರ್ಕಾರವು ವಿಕಸಿತ್ ಗುಜರಾತ್ ಡೇಟಾ ಸೆಂಟರ್ ಪಾಲಿಸಿ 2026-29 ಬಿಡುಗಡೆ ಮಾಡಿದೆ. ಇದು ಡೇಟಾ ಸೆಂಟರ್ ಪಾಲಿಸಿ ತಂದ ಭಾರತದ ಮೊದಲ ರಾಜ್ಯ ಗುಜರಾತ್ ಆಗಿದೆ. ಪಾಲಿಸಿಯ ಹೆಸರು ವಿಕಸಿತ್ ಗುಜರಾತ್ ಡೇಟಾ ಸೆಂಟರ್ ಪಾಲಿಸಿ 2026-29 ಬಿಡುಗಡೆ ಜುಲೈ 2026ರಲ್ಲಿ ಸಿಎಂ ಭೂಪೇಂದ್ರ ಪಾಟೀಲ್ ಅವರು ಗಾಂಧಿನಗರ್ನ ಮಹಾತ್ಮ ಮಂದಿರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಿಡುಗಡೆ ಮಾಡಿದ್ದರು. ಇನ್ನು ಉಪಸ್ಥಿತಿ ಡಿವೈ ಸಿಎಂ ಹರ್ಷ್ ಸಂಘವಿ, ಸೈನ್ಸ್ ಅಂಡ್ ಟೆಕ್ ಮಿನಿಸ್ಟರ್ ಅರ್ಜುನ್ ಮಾಂಡೋವದಿಯಾ, ಚೀಫ್ ಸೆಕ್ರೆಟರಿ ಎಂ.ಕೆ. ದಾಸ್ ಅವರು ಉಪಸ್ಥಿತಿಯಾಗಿದ್ದರು. ಇನ್ನು ಟಾರ್ಗೆಟ್ ಇನ್ವೆಸ್ಟ್ಮೆಂಟ್ 6 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಆಗಿದೆ. ಇನ್ನು ಕೆಪಾಸಿಟಿ 7 ಗಿಗಾವ್ಯಾಟ್ಸ್ ಟು 8 ಗಿಗಾವ್ಯಾಟ್ಸ್. ಎಐ ರೆಡಿ ಡೇಟಾ ಸೆಂಟರ್ ಕೆಪಾಸಿಟಿ ಈಗಾಗಲೇ 14 ಕಂಪನಿಗಳಿಂದ ಪ್ರಸ್ತಾಪನೆ ಬಂದಿದೆ. ಬೇಡಿಕೆ 7.5 ಗಿಗಾವ್ಯಾಟ್ಸ್ಗಿಂತ 2 ಪಟ್ಟು ಹೆಚ್ಚಿದೆ. ಮೇನ್ ಹಬ್ ಯಾವುದು ಅಂದ್ರೆ ಡೋಲೆರಾ ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರ್ ಸಿಟಿಯಾಗಿ ಅಭಿವೃದ್ಧಿಪಡಿಸುವ ಗುರಿಯಾಗಿದೆ. ಇನ್ನೆರಡು ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಶೀಘ್ರದಲ್ಲಿ ದುಬರನ್ನಲ್ಲಿ 1317 ಕೋಟಿ ಕ್ರೋಸ್ ಸಿಎಲ್ಎಸ್ ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ. ಇದು ಯಾಕೆ ಪಾಲಿಸಿ ತಂದಿರೋದು ಅಂತ ನೋಡೋದಾದ್ರೆ ವಿಶ್ವದಲ್ಲಿ 12,000 ಡೇಟಾ ಸೆಂಟರ್ ಯುಎಸ್ ಮತ್ತೆ ಚೈನಾ ಸೇರಿಸಿದ್ರೆ 70% ಕೆಪಾಸಿಟಿ ಆಗಿದೆ. ಭಾರತದ ವಿಶ್ವದ 20% ಡೇಟಾ ಜನರೇಟ್
ಮಾಡಿದರೂ ಕೇವಲ 3% ಡೇಟಾ ಸೆಂಟರ್ ಕೆಪಾಸಿಟಿ ಹೊಂದಿದೆ. ದೊಡ್ಡ ಅವಕಾಶವಾಗಿರುತ್ತೆ. ಇನ್ನು ಹೈಪರ್ ಸ್ಕೇಲರ್ಸ್ಗಳನ್ನು ಆಕರ್ಷಿಸಲು ಎಐ, ಕ್ಲೌಡ್, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿನಲ್ಲಿ ಉದ್ಯೋಗ ಸೃಷ್ಟಿಸುತ್ತದೆ. ಪ್ರಶ್ನೆ 7 ಮಾನಸ್ ಮತ್ತು ಮಹಾಭಾರತ್ ನಾಗರಿಕತೆ ಅಧ್ಯಯನ ಕೇಂದ್ರ ಎಲ್ಲಿ ಸ್ಥಾಪನೆಯಾಗಿದೆ? ಸರಿಯಾದ ಉತ್ತರ ಬಿಷ್ಕೆಕ್, ಕಿರ್ಗಿಸ್ತಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. India Kyrgyzstan inaugurated Center for Civilizational Studies in Bishkek. ಸುದ್ದಿ ಏನು ಅಂತ ನೋಡೋದಾದ್ರೆ ಭಾರತ ಮತ್ತು ಕಿರ್ಗಿಸ್ತಾನ್ ಜಂಟಿಯಾಗಿ ಬಿಷ್ಕೆಕ್ನಲ್ಲಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸಿವಿಲೈಸೇಷನ್ ಸ್ಟಡೀಸ್ ಮನಸ್ ಅಂಡ್ ಮಹಾಭಾರತ್ ಕೇಂದ್ರವನ್ನು ಉದ್ಘಾಟಿಸಿವೆ. ಹೆಸರು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸಿವಿಲೈಸೇಷನ್ ಸ್ಟಡೀಸ್ ಮನಸ್ ಅಂಡ್ ಮಹಾಭಾರತ್. ಸ್ಥಳ ಬಿಷ್ಕೆಕ್, ಕಿರ್ಗಿಸ್ತಾನ್. ದಿನಾಂಕ 4 ಮತ್ತು 7ನೇ ತಾರೀಕು ಜುಲೈ 2026ರಂದು 4 ದಿನ ಭಾರತೀಯ ನಿಯೋಗದ ಭೇಟಿ ವೇಳೆ ಉದ್ಘಾಟನೆಯಾಗಿದೆ. ಉದ್ಘಾಟಿಸಿದವರು ಭಾರತೀಯ ನಿಯೋಗ ನೇತೃತ್ವ ಸುನೀಲ್ ಅಂಬೇಡ್ಕರ್, ಆರ್ಎಸ್ಎಸ್ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ ಅಂಡ್ ಅಖಿಲ್ ಭಾರತಿ ಪ್ರಚಾರ್ ಪ್ರಮುಖ್. ಜೊತೆಯಲ್ಲಿ ಇಂಡಿಯನ್ ಅಂಬಾಸಿಡರ್ ಟು ಕರ್ಗಿಸ್ತಾನ್ ಬೇರೇಂದರ್ ಸಿಂಗ್ ಯಾದವ್. ಸ್ಥಾಪಿಸಿದವರು ಮನಸ್ ನ್ಯಾಷನಲ್ ಅಕಾಡೆಮಿ, ಕಿರ್ಗಿಸ್ತಾನ್ ಸೆಂಟರ್ ಫಾರ್ ಸ್ಟಡೀಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ನ್ಯೂ ಡೆಲ್ಲಿ ಸಹಯೋಗವಾಗಿದೆ. ಇನ್ನು ಇದ್ರ ಉದ್ದೇಶ ಏನಕ್ಕೆ ಅಂದ್ರೆ ಭಾರತದ ಮಹಾಭಾರತ ಮತ್ತು ಕಿರ್ಗಿಸ್ತಾನ ಮನಸ್ ಮಹಾಕಾವ್ಯಗಳ ತುಲನಾತ್ಮಕ ಸಂಶೋಧನೆ ಮಾಡೋದಕ್ಕೋಸ್ಕರ. ಇನ್ನು ಸಿವಿಲೈಸೇಷನ್ ಔಟ್ರೀಚ್, ಕಲ್ಚರಲ್ ಡಿಪ್ಲೊಮ್ಯಾಸಿ, ಅಕಾಡೆಮಿಕ್ಸ್ ಎಕ್ಸ್ಚೇಂಜ್ನಲ್ಲಿ ಹಿಸ್ಟ್ರಿ, ಲಿಟರೇಚರ್, ಫಿಲಾಸಫಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಸಹಯೋಗ. ಕಿರ್ಗಿಸ್ತಾನ್ ಬಗ್ಗೆ ನೋಡೋದಾದ್ರೆ ರಾಜಧಾನಿ ಬಿಷ್ಕೆಕ್, ಸೆಂಟರ್ ಏಷ್ಯನ್ ಕಂಟ್ರಿ, ಭಾರತದ ಎಕ್ಸ್ಟೆಂಡೆಡ್ ನೈಬರ್ಹುಡ್ ಇದಾಗಿರುತ್ತೆ. ಎಸ್ಸಿಒ ಸದಸ್ಯವಾಗಿದೆ. ಪ್ರಶ್ನೆ 8 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026ರಲ್ಲಿ ಎಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ತೆಲಂಗಾಣ ರಾಜ್ಯದಲ್ಲಿ 8ನೇ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026 ಮ್ಯಾಚ್ ನಡೀತದೆ. ತೆಲಂಗಾಣ ಟು ಹೋಸ್ಟ್ 8th ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026. 8th ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2026 ಅನ್ನು ತೆಲಂಗಾಣ ಆತಿಥ್ಯ ವಹಿಸಿಕೊಳ್ಳಲಿದೆ. ಹೋಸ್ಟ್ ಮಾಡೋದು ತೆಲಂಗಾಣ ರಾಜ್ಯ. ಘೋಷಣೆ ಮಾಡಿದವರು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ. ಯಾವ ದಿನಾಂಕ 8 ಜುಲೈ 2023. ನಡೆಯುವ ಸ್ಥಳ, ನಡೆಯುವ ಸಮಯ ನವೆಂಬರ್ 2026 ನಿರೀಕ್ಷೆಯಲ್ಲಿದೆ. ಇನ್ನು ಆತಿಥ್ಯ ಇದು ಎಷ್ಟನೇ ವರ್ಷನ್ ಅಂದ್ರೆ 8th ವರ್ಷನ್ ಆಗಿರುತ್ತೆ. 8th ಎಡಿಷನ್. ತೆಲಂಗಾಣ 3 ವರ್ಷಗಳಲ್ಲಿ ಆತಿಥ್ಯ ವಹಿಸುವ ಸೆಕೆಂಡ್ ಸೌತ್ ಇಂಡಿಯನ್ ಸ್ಟೇಟ್ ಆಗಿದೆ ಇದು ತೆಲಂಗಾಣ. ಹಿಂದಿನ ಆತಿಥ್ಯ 7th ಎಡಿಷನ್ ಬಂದು 2025 ಬಿಹಾರ್ ಮೇ ತಿಂಗಳಲ್ಲಿ ನಡೆದಿದೆ. ಇನ್ನು ಫಸ್ಟ್ ಎಡಿಷನ್ ಡೆಲ್ಲಿ 2018ರಲ್ಲಿ ನಡೆದಿದೆ. ಇನ್ನು 6th ಎಡಿಷನ್ 2024 ತಮಿಳುನಾಡು ಆಗಿರುತ್ತೆ. ಇನ್ನು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬಗ್ಗೆ ನಾವು ನೋಡೋದಾದ್ರೆ ಹಿಂದಿನ ಹೆಸರು ಖೇಲೋ ಇಂಡಿಯಾ ಸ್ಕೂಲ್ ಗೇಮ್ಸ್ 2018ರಲ್ಲಿ ಆರಂಭವಾಗಿದೆ. ಇನ್ನು ಇದ್ರ ಉದ್ದೇಶ ಏನಕ್ಕೆ ಅಂದ್ರೆ ಗ್ರಾಸ್ ರೂಟ್ ಸ್ಪೋರ್ಟಿಂಗ್ ಟ್ಯಾಲೆಂಟ್ ಗುರುತಿಸುವುದು, ಒಲಿಂಪಿಕ್ ಪೈಪ್ಲೈನ್ ನಿರ್ಮಾಣವಾಗಿರುತ್ತೆ. PM ಮೋದಿ ಅವರ ವಿಷನ್ ದೇಶದ ಎಲ್ಲ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟಗಳು 2 ವರ್ಗ, ಅಂಡರ್ 17 ಮತ್ತೆ ಅಂಡರ್ 21 ಅಂತ 2 ವರ್ಗ ಇದೆ. ಸಚಿವಾಲಯ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಇದಾಗಿದೆ. ತೆಲಂಗಾಣ ಯಾಕೆ ಅಂತಂದ್ರೆ ಹೈದರಾಬಾದ್ ಮತ್ತು ಅನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಹಬ್ ಆಗಿ ಅಭಿವೃದ್ಧಿಸುವ ತೆಲಂಗಾಣ ಸ್ಪೋರ್ಟ್ಸ್ ಪಾಲಿಸಿ 2025. ಉತ್ತಮ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಉತ್ಸಾಹ ಇರುತ್ತೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಇಂಡಿಯಾ ಸೆಕೆಂಡ್ ಫಿಫಾ ಟ್ಯಾಲೆಂಟ್ ಅಕಾಡೆಮಿ ಫಸ್ಟ್ ಫಾರ್ ಗರ್ಲ್ಸ್ ಆರಂಭವಾಗಿದೆ. ಅಂದ್ರೆ ಹುಡುಗಿರಿಗೆ ಆರಂಭವಾಗಿದೆ. ಇನ್ನು ಪ್ರಶ್ನೆ 9 ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಸೌರವ್ ಗಂಗೂಲಿ ಎಷ್ಟನೇ ಭಾರತೀಯ ಕ್ರಿಕೆಟಿಗ? ಸರಿಯಾದ ಉತ್ತರ 12ನೇ ಭಾರತೀಯ ಕ್ರಿಕೆಟಿಗ ಆಗಿರುತ್ತಾರೆ ಸೌರವ್ ಗಂಗೂಲಿ ಅವರು. ಸುದ್ದಿ ಏನು? ಭಾರತದ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರನ್ನು ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ. ಯಾವಾಗ? 8 ಜುಲೈ 2026 ಅವರು 54ನೇ ಹುಟ್ಟುಹಬ್ಬದ ದಿನದಂದು ಘೋಷಣೆಯಾಗಿದೆ. ಅಧಿಕೃತ ಸಮಾರಂಭ 11 ಜುಲೈ 2026 ಎಡಿನ್ಬರ್ಗ್, ಸ್ಕಾಟ್ಲೆಂಡ್ನಲ್ಲಿ ಐಸಿಸಿ ವಾರ್ಷಿಕ ಸಮ್ಮೇಳನದಲ್ಲಿ ಇದಾಗಿರುತ್ತೆ. ಇನ್ನು 12 ಇಂಡಿಯನ್ ಕ್ರಿಕೆಟರ್ ಈ ಗೌರವ ಪಡೆದಿದ್ದ 12ನೇ ಭಾರತೀಯರಾಗಿದ್ದಾರೆ.
ಇನ್ನು 10ನೇ ಇಂಡಿಯನ್ ಮೆನ್ಸ್ ಕ್ರಿಕೆಟರ್ ಯಾರು ಅಂದರೆ ಒಟ್ಟು 12ರಲ್ಲಿ 2 ಮಹಿಳೆಯರು ಇದ್ದಾರೆ. ಅದರಲ್ಲಿ ದೀನಾ ಇಜ್ಜುಲಿ ಮತ್ತು ಅಂಜುಮ್ ಚೋಪ್ರಾ ಅವರು ಇದ್ದಾರೆ. ಇದರ 2026ರ ಸೇರ್ಪಡೆಗಳು ಯಾರು ಅಂದರೆ ಅಂಜುಮ್ ಚೋಪ್ರಾ ಮತ್ತು ಕೆವಿನ್ ಕ್ರಿಸ್ಟರ್. ಅಂಜುಮ್ ಚೋಪ್ರಾ ಮಾಜಿ ಭಾರತ ಮಹಿಳಾ ನಾಯಕಿಯಾಗಿದ್ದಾರೆ. ಕೆವಿನ್ ಕ್ರಿಸ್ಟರ್ ಇವರು ಇಂಗ್ಲೆಂಡ್ದವರು, ಮೂಲತಃದವರು ಇಂಗ್ಲೆಂಡ್ ಅವರು. ಸೌರವ್ ಗಂಗೂಲಿ ಅವ್ರ ಬಗ್ಗೆ ನೋಡೋದಾದ್ರೆ ಇವರು ಅಡ್ಡ ಹೆಸರು ಗೊತ್ತಿರೋಕೆ ದಾದಾ, ಪ್ರಿನ್ಸ್ ಆಫ್ ಕೋಲ್ಕತ್ತಾ, ಗಾಡ್ ಆಫ್ ಸೈಡ್. ಅವಧಿ 1992ರಿಂದ 2008ರವರೆಗೆ. ನಾಯಕತ್ವ 2000ರಿಂದ 2015. ಮ್ಯಾಚ್ ಫಿಕ್ಸಿಂಗ್ ಹಗರಣದ ನಂತರ ಭಾರತೀಯ ಕ್ರಿಕೆಟ್ ಅನ್ನು ಮರುಕಟ್ಟಿದವರು. ದಾಖಲೆ ಅತ್ಯಂತ ಯಶಸ್ವಿ ಭಾರತೀಯ ಟೆಸ್ಟ್ ನಾಯಕರಲ್ಲಿ ಒಬ್ಬರು. 49 ಟೆಸ್ಟ್ಗಳಲ್ಲಿ 21 ಗೆಲುವು. ODI ರನ್ಸ್ 11,000ಕ್ಕೂ ಅಧಿಕವಾಗಿದೆ. ಇನ್ನು ಹುದ್ದೆ ಮಾಜಿ BCCI ಅಧ್ಯಕ್ಷರಾಗಿದ್ದಾರೆ. ಪ್ರಸ್ತುತ CAB ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ಗೆ ಅಧ್ಯಕ್ಷರಾಗಿದ್ದಾರೆ. ಇನ್ನು ICC ಹಾಲ್ ಆಫ್ ಫೇಮ್ ಬಗ್ಗೆ ನೋಡೋದಾದ್ರೆ ಇದು ಆರಂಭ ಆಗಿರೋದು 2009. ಇದರ ಉದ್ದೇಶ ಕ್ರಿಕೆಟ್ ಇತಿಹಾಸದ ಶ್ರೇಷ್ಠ ಆಟಗಾರರನ್ನು ಗೌರವಿಸುವುದು. ಭಾರತದ ಹಾಲ್ ಆಫ್ ಫೇಮ್ಸ್ ಪಟ್ಟಿ 12 ಜನ ಯಾರ್ಯಾರು ಅಂದರೆ ಇಲ್ಲಿದೆ 12 ಜನ. ಫಸ್ಟ್ ಯಾರು ಅಂದರೆ ಬಿಷನ್ ಸಿಂಗ್ ಬೇಡಿ, 2 ಸುನಿಲ್ ಗವಾಸ್ಕರ್, 3rd ಪ್ಲೇಸ್ ಕಪಿಲ್ ದೇವ್ ಅವರು, 4ನೇದು ಅನಿಲ್ ಕುಂಬ್ಳೆ, 5 ರಾಹುಲ್ ದ್ರಾವಿಡ್, 6 ಸಚಿನ್ ತೆಂಡೂಲ್ಕರ್, 7 ವಿನೋದ್ ಮಂಡಕ್, 8 ದೈನಾ ಇಜುಲ್ಜಿ, 9ನೇದು ವೀರೇಂದ್ರ ಸೆಹ್ವಾಗ್, 10 MS ಧೋನಿ, 11 ಅಂಜುಮ್ ಚೋಪ್ರಾ, 12 ಸೌರವ್ ಗಂಗೂಲಿ. ಪ್ರಶ್ನೆ 10. ರಾಷ್ಟ್ರೀಯ ಸೇತುವೆ ಮೇಲ್ವಿಚಾರಣಾ ಸಾಫ್ಟ್ವೇರ್ ಅನ್ನು ನಿರ್ವಹಿಸಲು ಯಾರನ್ನು ನೇಮಿಸಿದೆ? ಸರಿಯಾದ ಉತ್ತರ IIT ಮದ್ರಾಸ್ ಮತ್ತು CDAC. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. IIT Madras CDAC to manage National Bridge Monitoring Software. Ministry of Road Transport and Highways ರಾಷ್ಟ್ರೀಯ ಸೇತುವೆ ಆರೋಗ್ಯ ಮೇಲ್ವಿಚಾರಣಾ ಸಾಫ್ಟ್ವೇರ್ ಅನ್ನು ಕೇಂದ್ರೀಕರಿಸಲು ನಿರ್ಧರಿಸಿದೆ. ಇದರ ನಿರ್ವಹಣೆಯನ್ನು IIT ಮದ್ರಾಸ್ ಮತ್ತು CDACಗೆ ವಹಿಸಲಾಗಿದೆ. ಯೋಜನೆಯ ಹೆಸರು BHMS ಬ್ರಿಡ್ಜ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಸಾಫ್ಟ್ವೇರ್. ನ್ಯಾಷನಲ್ ಬ್ರಿಡ್ಜ್ ಹೆಲ್ತ್ ಮಾನಿಟರಿಂಗ್ ಸಾಫ್ಟ್ವೇರ್ ಯಾರು ನಿರ್ವಹಿಸುತ್ತಿರೋದಂದ್ರೆ IIT ಮದ್ರಾಸ್ ಮತ್ತು CDAC ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್. ಇವರ ಪಾತ್ರ ಏನು ಅಂತ ನೋಡೋದಾದ್ರೆ ರಿಯಲ್ ಟೈಮ್ ಡೇಟಾ ಅನಾಲಿಸಿಸ್, ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಸೆಂಟ್ರಲೈಸೇಷನ್, ಯೂನಿಫಾರ್ಮ್ ಡೇಟಾ ಸಿಂಥಸಿಸ್, ಸೆನ್ಸರ್ ಸಪ್ಲೈ, ಇನ್ಸ್ಟಾಲೇಷನ್, ಮೇಂಟೆನೆನ್ಸ್, ಪ್ರತ್ಯೇಕವಾಗಿ ಕಾಂಪಿಟೇಟಿವ್ ಬಿಡ್ಡಿಂಗ್ ಮೂಲಕ. BHMSಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡುತ್ತಾದ್ರೆ ಸೇತುವೆಗಳ ಮೇಲೆ ಸೆನ್ಸರ್ಸ್ ಅಳವಡಿಕೆಯಾಗಿರುತ್ತೆ. ನಿರಂತರವಾಗಿ ಮೇಲ್ವಿಚಾರಣೆ, ಸ್ಟ್ರೆಸ್, ಸ್ಟ್ರೇನ್, ವೈಬ್ರೇಷನ್, ಟೆಂಪರೇಚರ್, ಲೋಡ್ ಇದೆಲ್ಲ ಇರುತ್ತೆ. ರಿಯಲ್ ಟೈಮ್ ಡೇಟಾದಿಂದ ಕುಸಿಯುವ ಮುನ್ನವೇ ಎಚ್ಚರಿಕೆ ನೀಡುತ್ತದೆ. ವೈಟ್ ನಾಯ್ಸ್ ಫಿಲ್ಟರ್ ಮಾಡಿ ನಿಖರ ವಿಶ್ಲೇಷಣೆ IIT ಮದ್ರಾಸ್ ಮಾಡಲಿದೆ. ಇತರ ನಿರ್ದೇಶನಗಳು ಅಂತ ನೋಡೋದಾದ್ರೆ ಎಲ್ಲ ರೋಡ್ ಓನಿಂಗ್ ಏಜೆನ್ಸಿ 30 ಸೆಪ್ಟೆಂಬರ್ 2026ರೊಳಗೆ ದೇಶದ ಎಲ್ಲ ಸೇತುವೆಗಳು ಡಿಜಿಟಲ್ ಇನ್ವೆಂಟರಿ ಸರ್ವೆ ಪೂರ್ಣಗೊಳಿಸಬೇಕು. IBMS ಇಂಡಿಯನ್ ಬ್ರಿಡ್ಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡಿಯಲ್ಲಿ. ಈಗಾಗಲೇ ಕೆಲಸ ಆರಂಭವಾದಾಗ ಹೈ ಕಾಂಟ್ರಾಕ್ಟ್ಸ್ನಿಂದ BHMS ಕಾಂಪೋನೆಂಟ್ ತೆಗೆದು ಹೊಸ ಮಾಡೆಲ್ RFPA ಮೂಲಕ ರೀಟೆಂಡರ್ ಮಾಡಬೇಕಾಗುತ್ತದೆ. ಇನ್ನು ಯಾಕೆ ಈ ಕ್ರಮ ಅಂತ ನೋಡೋದಾದ್ರೆ ರೀಸೆಂಟ್ ಕೊಲಾಪ್ಸ್ ಒಂದಾಗಿದೆ. ಯಾವುದು ಮೋರ್ಬಿ ಸಸ್ಪೆನ್ಷನ್ ಬ್ರಿಡ್ಜ್ ಕೊಲಾಪ್ಸ್ ಗುಜರಾತ್ 2022ರಲ್ಲಿ 141 ಡೆತ್ ಆಗಿದೆ. ಪುಣೆ ಬ್ರಿಡ್ಜ್ ಕೊಲಾಪ್ಸ್ 2025 4 ಡೆತ್ ಆಗಿದೆ. ಇನ್ನು ಗಂಭೀರ ಬ್ರಿಡ್ಜ್ ಕೊಲಾಪ್ಸ್ ಗುಜರಾತ್ ಜುಲೈ 2025 22 ಡೆತ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. CDAC ಮತ್ತು IIT ಮದ್ರಾಸ್ ಬಗ್ಗೆ ಅಂತ ನೋಡೋದಾದ್ರೆ CDAC ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಪುಣೆ, ಪರಂ ಸೂಪರ್ ಕಂಪ್ಯೂಟರ್ ನಿರ್ಮಾಣವಾಗಿರುತ್ತೆ. ಇನ್ನು IIT ಮದ್ರಾಸ್ 1959 ಸ್ಥಾಪನೆಯಾಗಿರೋದು. ಹೆಡ್ ಕ್ವಾರ್ಟರ್ಸ್ ಚೆನ್ನೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.